ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ಒಂದು ಹೆಚ್ಚಾಗಿ ಸುದ್ದಿ ಆಗ್ತಾ ಇರುವಂಥದ್ದು ನಕಲಿ PhD ಪ್ರದಾನ ಮಾಡ್ತಾ ಇರುವಂಥದ್ದು ಹಾಗೂ ನಕಲಿ PhD ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ಒಂದು ಉಪನ್ಯಾಸಕ ಹುದ್ದೆಗಳನ್ನ ಪಡ್ಕೊಂಡಿರೋವಂಥದ್ದನ್ನ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಅದು ತುಂಬ ಹೋರಾಟಗಳು ಕೂಡ ನಡೀತಾ ಇದೆ. ಈ ಒಂದು ಯಾರೆಲ್ಲ ಉಪನ್ಯಾಸಕರು ಇದರಡಿ ನೇಮಕಾತಿಯಾಗಿದ್ದಾರೆ ಅವ್ರನ್ನ ವಜಾ ಮಾಡಬೇಕು ಅನ್ನೋ ವಿಚಾರವಾಗಿ. ಅದೇ ರೀತಿ ಡಾಕ್ಟರೇಟ್ ಏನಿದೆ, ಗೌರವಯುತವಾಗಿ ಕೊಡುವಂಥ ಡಾಕ್ಟರೇಟ್ ಪದವಿ ಏನಿರುತ್ತೆ, ಇದು ಕೂಡ ಎಷ್ಟೋ ಕಡೆ ನಕಲಿ ಆಗ್ತಾ ಇರೋದನ್ನ ನಾವು ನೋಡ್ತಾನೆ ಇದೀವಿ. ಇದು ಇತ್ತೀಚೆಗೆ ನಡೀತಾ ಇರೋವಂಥದ್ದಲ್ಲ, ಇದು ತುಂಬ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ. ಮೊದಲನೇದಾಗಿ ನಾವು ಈ ಡಾಕ್ಟರೇಟ್ ವಿಚಾರವಾಗಿ ತಿಳ್ಕೊಳ್ಳೋದಾದ್ರೆ 3 ವಿಧದಲ್ಲಿ ಈ ಒಂದು ಡಾಕ್ಟರೇಟ್ಗಳನ್ನ ಪಡ್ಕೋಬೋದಾಗಿರುತ್ತೆ. ಮೊದಲನೇದು ವೈದ್ಯಕೀಯ ವೃತ್ತಿಯಲ್ಲಿ ಇರೋವಂಥವ್ರಿಗೆ ಡಾಕ್ಟರೇಟ್ ಅಲ್ಲ, ಡಾಕ್ಟರ್ ಪದವಿಯನ್ನು ಕೊಡುವಂಥದ್ದು. ಮತ್ತು 5-6 ವರ್ಷಗಳ ಸತತ ಪ್ರಯತ್ನದಿಂದ ಒಂದು ವಿಷಯವಾಗಿ ಅವರು ಪ್ರಬಂಧಗಳನ್ನ ರಚನೆ ಮಾಡುವಂಥದ್ದು, ಥೀಸಿಸ್ಗಳನ್ನ ಮಾಡುವಂಥದ್ದು ಮತ್ತು ಸೀನಿಯರ್ಗಳ ಕೆಳಗೆ ಒಂದು ಅಧ್ಯಯನಗಳನ್ನ ಮಾಡಿ ಅವರ ಗೈಡ್ಲೈನ್ಸ್ ಏನಿರುತ್ತೆ ಅದರ ಮುಖಾಂತರ ಒಂದು ಥೀಸಿಸ್ಗಳನ್ನ ಸಬ್ಮಿಟ್ ಮಾಡಿದಾಗ, ಪ್ರಬಂಧಗಳನ್ನ ರಚನೆ ಮಾಡಿದಾಗ ಆ ಒಂದು PhD ಪದವಿಯನ್ನು ಪ್ರದಾನ ಮಾಡುವಂಥದ್ದು. ಇದೊಂದು ಉನ್ನತವಾದ ಪದವಿಯಾಗಿರುತ್ತೆ, ಉನ್ನತ ಡಿಗ್ರಿ ಅಂತ ಕೂಡ ಹೇಳಲಾಗುತ್ತೆ. ಇದಕ್ಕೆ ಅದರದೇ ಆದಂಥ ಮಹತ್ವ ಇದೆ. ಇವರು ಕೂಡ ಒಂದು ಡಾಕ್ಟರೇಟನ್ನು ತಮ್ಮ ಹೆಸರುಗಳ ಜೊತೆಯಲ್ಲಿ ಬಳಸ್ಕೋದಾಗಿರುತ್ತೆ. ಇನ್ನು 3ನೇದಾಗಿ ಕೊಡುವಂಥದ್ದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಇಂಥದೇ ಕ್ಷೇತ್ರ ಅಂತದಿಲ್ಲ, ಆ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಗಣನೀಯವಾಗಿ ಮಾಡ್ತಾ ಬಂದಾಗ ಮೋರ್ ದ್ಯಾನ್ 5 years ಅವರು ಈ ಒಂದು ಸೇವೆಗಳನ್ನ ಮಾಡ್ತಾ ಇರ್ತಾರೆ. ಅದರಿಂದ ಸಮಾಜಕ್ಕೆ ಒಂದು ಉನ್ನತವಾದ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ. ಅದರಿಂದ ಅವರು ಮತ್ತೊಬ್ಬರಿಗೆ ಮಾರ್ಗದರ್ಶನ ಆಗ್ತಾ ಇದ್ದಾರೆ. ಅವರು ಒಂದು ರೋಲ್ ಮಾಡೆಲ್ ಆಗಿ ಬೆಳಕಿಗೆ ಬಂದಿದ್ದಾರೆ ಅಂತ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯಗಳು, ಅದರಲ್ಲೂ ಕೂಡ UGCಯಲ್ಲಿ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾನಿಲಯಗಳೇನಿರುತ್ತೆ ಅವು ಕೊಡುವಂಥ ಒಂದು ಡಾಕ್ಟರೇಟ್ ಪದವಿ ಏನಿರುತ್ತೆ ಅದು ತುಂಬಾ ಗೌರವಯುತವಾದ ಒಂದು ಡಾಕ್ಟರೇಟ್ ಆಗಿರುತ್ತೆ. ಇದರಲ್ಲಿ ನಾವು ನೋಡಬೇಕಾಗಿರೋವಂಥದ್ದು ಯಾರು ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಇದೊಂದು ಮಾರ್ಕೆಟಿಂಗ್ ಆಗಿಬಿಟ್ಟಿದೆ. ಡಾಕ್ಟರೇಟ್ ಅನ್ನೋದನ್ನ ನಮ್ಮ ಹೆಸರು ಜೊತೆ ಸೇರಿಸ್ಕೊಂಡಾಗ ನಮ್ಮ ಪ್ರೊಫೆಷನಲ್ಲಿ ನಾವು ಹೆಸರನ್ನು ಮಾಡ್ಬೋದು, ಅಥವಾ ನಮಗೆ ಒಂದು ಐಡೆಂಟಿಟಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಎಷ್ಟೋ ಜನ ಈ ಒಂದು ಡಾಕ್ಟರೇಟ್ ಪದವಿ ಹಿಂದೆ ಬಿದ್ದಿರೋ ಅಂಥದ್ದು. ಯಾವಾಗಲೂ ಕೂಡ ವಿಶ್ವವಿದ್ಯಾನಿಲಯಗಳು ಅವರು ಮಾಡುವಂಥ ಸಾಧನೆಯನ್ನು ಗುರುತು ಮಾಡಿ ಅವ್ರಿಗೆ ನೀಡುವಂಥ ಪದವಿ ಡಾಕ್ಟರೇಟ್ ಏನಿರುತ್ತೆ ಇದು ತುಂಬ ಮುಖ್ಯ ಆಗಿರುವಂಥದ್ದು, ಇದು ತುಂಬ ಉಪಯುಕ್ತ ಆಗುವಂಥದ್ದು. ಇದನ್ನ ಗೌರವನ ಹೆಚ್ಚು ಮಾಡುತ್ತೆ. ಅಂದರೆ ಗೌರವ ಡಾಕ್ಟರೇಟ್ನ ಯಾರಿಗೆ ಕೊಡ್ತಾ ಇರ್ತಾರೆ ಆ ಒಂದು ಪಡೆದಂಥ ವ್ಯಕ್ತಿನ ನೋಡಿ ಆ ಗೌರವಯುತವಾದ ಡಾಕ್ಟರೇಟ್ ಪದವಿಗೆ ಅದರ ಗೌರವ ಹೆಚ್ಚಾಗಬೇಕು ಹೊರತು ಅದು ನಗೆಪಾಟಲಿಗೆ ಅಥವಾ ಚರ್ಚೆಯ ವಿಷಯವಾಗಿ ಮಾರ್ಪಾಡಾಗೋದು ತುಂಬಾ ಬೇಜಾರಾಗುವಂಥ ವಿಚಾರ ಆಗುತ್ತೆ. ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, 2 ರೀತಿಯಲ್ಲಿ ಇದನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಮೊದಲನೇದಾಗಿ ಈ ಫೇಕ್ ಯೂನಿವರ್ಸಿಟಿಗಳೇನಿರುತ್ತೆ, ನಾವು ನೋಡಿರ್ಬೋದು, ತುಂಬ ಜನ ಆನ್ಲೈನಲ್ಲಿ ನೀವು ಒಂದೇ ವರ್ಷದಲ್ಲಿ ಡಿಗ್ರಿನ ಮಾಡ್ಬೋದು, ಡಬಲ್ ಡಿಗ್ರಿಗಳನ್ನ ಮಾಡ್ಕೋಬೋದು, ನಿಮಗೆ ಯಾವುದೇ ರೀತಿಯಾದ ಕ್ಲಾಸ್ಗೆ ಬರದೆ ಸರ್ಟಿಫಿಕೇಟ್ಗಳನ್ನ ಕೊಡ್ತೀವಿ, ಎಕ್ಸಾಮ್ ಬರೀದೇ ಇದ್ರೂ ಪರವಾಗಿಲ್ಲ ನಿಮಗೆ ಸರ್ಟಿಫಿಕೇಟ್ ಕೊಡ್ತೀವಿ ಅಂತೇಳಿ ಎಷ್ಟೋ ಜನ ಮೋಸ ಹೋಗ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ. ಅದೇ ರೀತಿ ಕೂಡ ಇದು ಆಗಿರೋವಂಥದ್ದು. ಕೆಲವೊಂದು ಫೇಕ್ ಯೂನಿವರ್ಸಿಟಿಗಳೇನಿರುತ್ತೆ ಆ ಯೂನಿವರ್ಸಿಟಿಗಳು ಒಂದು ಡಾಕ್ಟರೇಟ್ ಪದವಿಯನ್ನು ನಾವೇ ಹೋಗಿ ಕೂಡ ಅದರಲ್ಲಿ ವೆಬ್ಸೈಟಲ್ಲಿ ನಾಮಿನೇಟ್ ಮಾಡ್ಕೋಬೋದು. ನಾವು ಇದರಲ್ಲಿ ಇಷ್ಟು ಸೇವೆ ಮಾಡಿದ್ದೀವಿ, ನಮಗೆ ಇಷ್ಟೊಂದು ನಮ್ಮ ಪ್ರೊಫೈಲ್ನ ನೋಡಿ ಅಂತೇಳಿ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ನಾವು ಮಾಡಿರೋವಂಥ ಸೇವೆಗಳನ್ನ ಅದರಲ್ಲೆಲ್ಲ ಮೆನ್ಷನ್ ಮಾಡಿ ಸಬ್ಮಿಟ್ ಮಾಡೋವಂಥದ್ದು. ಅದನ್ನು ಒಂದು ಕಮಿಟಿ ಏನಿರುತ್ತೆ ಅದು ಚೆಕ್ ಮಾಡುತ್ತೆ, ಆಮೇಲೆ ಅವರಿಗೆ ಪ್ರಶಸ್ತಿಗಳನ್ನ ಕೊಡುತ್ತೆ. ಅದು ಯಾವ ರೀತಿ ಚೆಕ್ ಮಾಡುತ್ತೆ ಅನ್ನೋದು ಖಂಡಿತವಾಗಿಯೂ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಈ ಒಂದು ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಿಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಮಾನದಂಡಗಳಿಲ್ಲ ಅನ್ನೋದೇ ಇಲ್ಲಿ ಪ್ರಮುಖ ಸಮಸ್ಯೆ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಅರ್ಜಿಗಳು, ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಮಾಡಿರೋವಂಥದ್ದು ಕರ್ನಾಟಕ ಹೈಕೋರ್ಟಲ್ಲಿ ಈಗಲೂ ಕೂಡ ಇದ್ದಾವೆ. PILನ ತುಂಬ ಜನ ಸಬ್ಮಿಟ್ ಮಾಡಿದ್ದಾರೆ. ಯಾಕೆಂದರೆ ಸ್ವಲ್ಪ ವರ್ಷಗಳ ಹಿಂದೆ ನಾವು ನೋಡಿರ್ಬೋದು, ಸುಮಾರು 5 ವರ್ಷಗಳ ಹಿಂದೆ ಮೈಸೂರಲ್ಲೂ ಕೂಡ ಇಂಥದೇ ಒಂದು ಸಮಾರಂಭ ನಡೀತಾ ಇತ್ತು. ಅಲ್ಲಿ ಒಬ್ಬರು MLAಗೂ ಕೂಡ ಒಂದು ಡಾಕ್ಟರೇಟ್ನ ಕೊಡ್ತೀವಿ ಅಂತೇಳಿ ಕರೆದಿದ್ದು. ಸುಮಾರು 150 ಜನಕ್ಕಿಂತ ಹೆಚ್ಚಿಗೆ ಜನ ಇದರಲ್ಲಿ ಪಾಲ್ಗೊಂಡಿದ್ರು. ಇವ್ರಿಗೆಲ್ಲ ಕೂಡ ಸರ್ಟಿಫಿಕೇಟ್ಗಳು ಡಾಕ್ಟರೇಟ್ನ ಕೊಡ್ತೀವಿ ಅಂತೇಳಿ ಒಂದು 5 ಸ್ಟಾರ್ ಹೋಟೆಲಲ್ಲಿ ಫಂಕ್ಷನ್ ಮಾಡಿ ಕರೆದಿರೋ ಅಂಥದ್ದು. ಸಾಮಾನ್ಯವಾಗಿ ಡಾಕ್ಟರೇಟ್ ಪದವಿಯನ್ನು ಯಾವುದೋ ಒಂದು ವಿಶ್ವವಿದ್ಯಾನಿಲಯ ತನ್ನ ಘಟಿಕೋತ್ಸವ ಏನಿರುತ್ತೆ ಅಂಥ ಸಂದರ್ಭದಲ್ಲಿ ಮಾತ್ರ, ಅಂದರೆ ಕಾನ್ವೊಕೇಶನ್ ಏನನ್ನು ಕೊಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಕೊಡುವಂಥದ್ದು. ಇಲ್ಲಿ ಯಾವುದು ಕೂಡ ಮಾಸಾಗಿ ಮಾಡೋದಿಲ್ಲ. ಇವರು ಪರ್ಟಿಕ್ಯುಲರ್ ಆಗಿ ಕೆಲವಷ್ಟೇ ಜನಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿ ಅವರ ಸಾಧನೆಗಳನ್ನು ಯಾರು ಕೂಡ ಪ್ರಶ್ನೆ ಕೂಡ ಮಾಡಲ್ಲ. ಯಾವುದೇ ಒಂದು ವಿಶ್ವವಿದ್ಯಾನಿಲಯ ಇದುವರೆಗೂ ಯಾರಿಗೆಲ್ಲ ಡಾಕ್ಟರೇಟ್ ಕೊಟ್ಟಿದೆ, ಅಂದರೆ ರೆಕಗ್ನೈಸ್ಡ್ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಕೊಟ್ಟಿದೆ, ಅದನ್ನು ಇದುವರೆಗೂ ಯಾರು ಕೂಡ ಪ್ರಶ್ನೆ ಮಾಡಿಲ್ಲ. ಕಾರಣ ಏನು ಅಂದರೆ ಅವರು ಸೆಲೆಕ್ಟ್ ಮಾಡೋವಂಥ ವ್ಯಕ್ತಿಗಳು ಆ ರೀತಿನಲ್ಲಿ ಇರ್ತಾರೆ.
ಇದರಲ್ಲೂ ಕೂಡ ಕೆಲವು ಒಬ್ಬರು ಸಿನಿಮಾ ನಟರಾಗಿರ್ಬೋದು, ಒಬ್ಬರು ಕ್ರಿಕೆಟ್ ಫೀಲ್ಡಲ್ಲಿ ಇರೋವಂಥವ್ರು ಈ ಗೌರವ ಡಾಕ್ಟರೇಟ್ನ ಬೇಡ ಅಂತ ಹೇಳಿದ್ರು. ಕಾರಣ ಏನು ಅಂದರೆ ಅದನ್ನು ಸ್ವೀಕರಿಸೋವಂಥ ಅರ್ಹತೆ ನಮಗಿನ್ನೂ ಬಂದಿಲ್ಲ, ಇದಕ್ಕೆ ನಮಗಿಂತ ಹೆಚ್ಚಿಗೆ ಸಾಧನೆ ಮಾಡಿರೋರು ಇದ್ದಾರೆ, ಅವ್ರಿಗೆ ಇದನ್ನು ಕೊಡಿ ಅಂತ ಹೇಳಿರೋದು ಕೂಡ ನಾವು ಕೇಳಿದ್ದೀವಿ. ಅಂದರೆ ಆ ಒಂದು ಪದವಿಯನ್ನು ನಾವು ದುಡ್ಡು ಕೊಟ್ಟು ತಗೊಳ್ಳೋ ಅಂಥದ್ದು, ಈಗ ಮೈಸೂರಲ್ಲಿ ಆಗಿರೋ ಘಟನೆಯಲ್ಲಿ 30,000ದಿಂದ 3 ಲಕ್ಷದವರೆಗೂ ದುಡ್ಡನ್ನು ಕೊಟ್ಟಿದ್ದೀವಿ ಅಂತ ಅವರು ಹೇಳ್ಕೊಂಡಿದ್ರು ಪೊಲೀಸ್ನವರ ಮುಂದೆಲೆ. ಅಂದರೆ ಈ ಒಂದು ಡಾಕ್ಟ್ರೇಟ್ನ ಪಡ್ಕೊಳ್ಳೋದಕ್ಕೆ ಯಾಕೆ ಇಷ್ಟೊಂದು ಕಾತುರ? ಇದರಿಂದ ಏನು ಉಪಯೋಗ ಆಗುತ್ತೆ? ಮನಸ್ಸಾಕ್ಷಿ ಇರುತ್ತೆ ಅಲ್ವಾ ನಮಗೆ? ಇದರಿಂದ ನಾವು ಇದನ್ನು ಪಡ್ಕೊಳ್ಳೋದಕ್ಕೆ ನಾವು ಅರ್ಹರ ಇಲ್ವಾ ಅನ್ನೋದನ್ನ ನಾವು ತಿಳ್ಕೊಬೇಕಲ್ವಾ? ಅದನ್ನು ತಿಳ್ಕೊಳ್ದೆ ಈ ಒಂದು ಡಾಕ್ಟ್ರೇಟ್ನ ತಗೊಂಡು ನಮ್ಮ ಹೆಸರು ಪಕ್ಕದಲ್ಲಿ ಹಾಕೊಳ್ಳೋದ್ರಿಂದ ಉಪಯೋಗ ಇಲ್ಲ. ಮತ್ತೊಂದು ವಿಷಯ ಏನು ಅಂದರೆ, ಈ ರೀತಿಯಾಗಿ ಡಾಕ್ಟ್ರೇಟನ್ನು ಏನು ಕೊಟ್ಟಿರ್ತಾರೆ ಗೌರವಯುತವಾಗಿ, ಅದನ್ನು ಯಾರು ಕೂಡ ಹಾಗೆ ಬಳಸಬಾರ್ದು ಅಂತ ಇರೋದು. ಆದರೂ ಕೂಡ ಬರೆಸ್ತಾ ಇದ್ದಾರೆ. ಅದರಲ್ಲಿ HON ಅಂತ ಅಥವಾ HC ಅಂತ ಮೆನ್ಷನ್ ಮಾಡಬೇಕಾಗುತ್ತೆ ಬ್ರ್ಯಾಕೆಟಲ್ಲಿ. ಅಂದರೆ ಹಾನರರಿ ಅಂದರೆ ಗೌರವಯುತವಾಗಿ ಕೊಟ್ಟಿರೋದು ಅಂತ ಹೇಳಿ ಮೆನ್ಷನ್ ಮಾಡಬೇಕು ಅಂತ ಇದೆ. ಆದರೆ ಯಾರು ಕೂಡ ಅದನ್ನು ಮಾಡಲ್ಲ, ಡೈರೆಕ್ಟಾಗಿ ಡಾಕ್ಟರ್ ಅಂತ ಹೇಳಿ ಹಾಕೋತಾ ಇದ್ದಾರೆ. ಇದರ ಉದ್ದೇಶ ಕೆಲವೊಂದು ಸಲ ಏನಾಗುತ್ತೆ, ತಮ್ಮ ಪ್ರೊಫೆಷನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಅಂಥದ್ದು ಅಥವಾ ತಾವೊಂದು ಕಮರ್ಷಿಯಲ್ ಆಗಿ ಇದನ್ನು ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಆಗ್ತಾ ಇದೆ. ಇದರಲ್ಲಿ ಮೇನ್ ಇಂಟೆನ್ಷನ್ ಇರೋದು ಕಮರ್ಷಿಯಲ್ ಆಗಿ ಇದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಅಂತೇಳಿ ಒಂದು ಇರೋವಂಥ ಇನ್ಫಾರ್ಮೇಷನ್. ಆದರೆ ಇದನ್ನು ಅವರು ತಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಜನ ಈ ಒಂದು ಡಾಕ್ಟ್ರೇಟ್ನ ಪಡ್ಕೋತಾ ಇದ್ದಾರೆ. ಇನ್ನೊಂದೇನು ಅಂದರೆ, ಕೆಲವೊಂದು ಯೂನಿವರ್ಸಿಟಿಗಳೇನು ಮಾಡುತ್ತೆ, ಕೆಲವೊಬ್ಬರನ್ನ ಗಮನ ಸೆಳೆಯೋದಕ್ಕೆ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಸಿನಿಮಾ ರಂಗದಲ್ಲಿ ಇರೋವಂಥವ್ರನ್ನ, ತುಂಬ ಪ್ರಚಾರದಲ್ಲಿರೋವಂಥವ್ರನ್ನ ಕರೆದು ಈ ಒಂದು ಪ್ರಶಸ್ತಿಗಳನ್ನ ಕೊಡುತ್ತೆ. ಇದು ಕೂಡ ಒಂದು ಮಿಸ್ಯೂಸ್ ಆಗ್ತಾ ಇರೋವಂಥದ್ದು. ಪ್ರೊಫೆಸರ್ ಕರುಣಾಕರ್ ಕೋಟೆಗಾರ್ ಅವರು ಒಂದು ಸಂದರ್ಶನದಲ್ಲಿ ಕೂಡ ಹೇಳಿದ್ರು, ಗೌರವ ಡಾಕ್ಟರೇಟ್ ಅನ್ನೋದು ಎಷ್ಟು ಗೌರವಯುತವಾಗಿದೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡಿದ್ರು. ಅಷ್ಟೇ ಅಲ್ಲ, ನಾವು ಪ್ರಶ್ನೆ ಮಾಡೋ ಮನೋಭಾವನ ಬೆಳೆಸ್ಕೋಬೇಕು. ಯಾವುದೇ ಒಂದು ತಪ್ಪು ನಮ್ಮ ಮುಂದೆ ಆಗ್ತಾ ಇದೆ ಅಂದಾಗ ಅದನ್ನು ಪ್ರಶ್ನೆ ಮಾಡಬೇಕು. ಅದರಲ್ಲಿ ಸರಿ ಇದ್ದರೆ ನಮಗೆ ಸರಿಯಾದ ಉತ್ತರ ಸಿಗುತ್ತೆ. ಅದನ್ನು ಬಿಟ್ಟು ಪ್ರಶ್ನೆ ಮಾಡೋರನ್ನ ತಪ್ಪು ಅಂತ ನಾವು ಯಾವತ್ತೂ ಹೇಳಬಾರ್ದು. ಪ್ರಶ್ನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಅಂದರೆ ಪ್ರಶ್ನೆ ಮಾಡೋವ್ರಿಗೂ ಅದು ಹೋಗುವಂಥದ್ದು ಅಷ್ಟು ಸಮಂಜಸ ಅಲ್ಲ. ಯಾರಿಗೆ ಅರ್ಹತೆ ಇದೆಯೋ ಅವ್ರಿಗೆ ಅದನ್ನು ಕೊಡಬೇಕಾಗಿರುತ್ತೆ, ಅದನ್ನು ಅವ್ರು ಪಡ್ಕೋಬೇಕಾಗಿರುತ್ತೆ. ಈ ರೀತಿ ಡಾಕ್ಟ್ರೇಟ್ಗಳ ಗೌರವವನ್ನು ಯಾರೂ ಕೂಡ ಅಪಮಾನ ಮಾಡಬಾರ್ದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಕಾನೂನಿನಲ್ಲೂ ಕೂಡ ಶಿಕ್ಷೆ ಕೂಡ ಇರುತ್ತೆ. ಈ ರೀತಿಯಾಗಿ ಒಂದು ಡಾಕ್ಟ್ರೇಟ್ ಪದವಿಯನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥದ್ದು, ಮೋಸದ ಉದ್ದೇಶದಿಂದ ಪಡ್ಕೊಳ್ಳೋ ಅಂಥದ್ದು, ದುಡ್ಡು ಕೊಟ್ಟು ಪಡ್ಕೊಳ್ಳೋ ಅಂಥದ್ದು, ಇದಕ್ಕೂ ಕೂಡ ಕಾನೂನಿನಲ್ಲಿ ಖಂಡಿತವಾಗಿಯೂ ಶಿಕ್ಷೆ ಇರೋವಂಥದ್ದು. BNSನ ಸೆಕ್ಷನ್ 319 ಇದರ ಅಡಿಯಲ್ಲಿ ಈ ಒಂದು ನಕಲಿ ಡಾಕ್ಟರೇಟ್ಗಳನ್ನ ಪಡ್ಕೊಳ್ಳೋ ಅಂಥದ್ದು ಅಥವಾ ನಕಲಿ ಯೂನಿವರ್ಸಿಟಿಗಳಿಂದ ಈ ಒಂದು ಪ್ರಮಾಣ ಪತ್ರವನ್ನು ದುಡ್ಡಿಗಾಗಿ ಪಡ್ಕೊಳ್ಳೋ ಇದನ್ನು ಕಮರ್ಷಿಯಲ್ ಆಗಿ ಅವ್ಯವಹಾರ ಅಂತಲೇ ಹೇಳಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಕೂಡ ಇದೆ. ಇದರಲ್ಲಿ ಜೈಲು ಶಿಕ್ಷೆ ಜೊತೆಗೆ ದಂಡವನ್ನು ಕೂಡ ವಿಧಿಸಬಹುದಾಗಿರುತ್ತೆ. ಈ ಮೂಲಕ ನಾನು ಹೇಳೋದೇನು ಅಂದರೆ, ಈ ಒಂದು ಗೌರವ ಡಾಕ್ಟರೇಟ್ ಏನಿದೆ ಇದಕ್ಕೆ ಒಂದು ಮಾನದಂಡವನ್ನು ರೂಪಿಸಬೇಕು. ಯಾರು ಈ ಒಂದು ಗೌರವ ಡಾಕ್ಟರೇಟ್ನ ಕೊಡಬೇಕು ಅಂದರೆ, ರೆಕಗ್ನೈಸ್ಡ್ ಯೂನಿವರ್ಸಿಟಿ ಬಿಟ್ಟು ಬೇರೆ ಯಾರು ಕೂಡ ಈ ಒಂದು ಡಾಕ್ಟರೇಟ್ನ ಕೊಡಬಾರ್ದು ಅಂತೇಳಿ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ಮಾಡಬೇಕಾಗುತ್ತೆ. ಇದಕ್ಕೊಂದು ಕಮಿಟಿಯನ್ನು ರಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಳ್ಳೋ ಅಂಥದ್ದು ನಾವು ನೋಡಿರ್ಬೋದು, ತುಂಬ ಜನ ಹಿರಿಯ ನಟರಿಗೆ ಇದನ್ನು ಕೊಟ್ಟಿದ್ದಾರೆ. ಅದನ್ನು ಹೇಳುವಾಗ ನಮಗೆ ಹೆಮ್ಮೆ ಅನಿಸುತ್ತೆ. ಈ ಒಂದು ಡಾಕ್ಟರೇಟ್ ಪದವಿ ನಗೆಪೆಟ್ಲಿಗೆ ಅಥವಾ ಮಾರ್ಕೆಟಲ್ಲಿ ಮಾರುವಂಥ ವಸ್ತುಗಳಾಗಬಾರ್ದು. ಇದಕ್ಕಿರೋವಂಥ ಗೌರವವನ್ನು ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂದರೆ ಸರ್ಕಾರ ಇದರಲ್ಲಿ ಮುಖ್ಯವಾಗಿ ಪಾತ್ರ ವಹಿಸಬೇಕು. ಈ ನಕಲಿ ಡಾಕ್ಟರೇಟ್ಗಳನ್ನ ಯಾರು ಕೊಡ್ತಾ ಇರ್ತಾರೆ ಅಥವಾ ಈ ಒಂದು ನಕಲಿ ಡಾಕ್ಟರೇಟ್ಗಳನ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೋತಾ ಇರ್ತಾರೆ, ಅಂಥವ್ರಿಂದ ಈ ನಕಲಿ ಡಾಕ್ಟರೇಟ್ಗಳನ್ನ ಹಿಂದಕ್ಕೆ ಪಡಿಬೇಕು. ಅಷ್ಟೇ ಅಲ್ಲ, ನಿಜವಾಗ್ಲೂ ಯಾರಿಗೆ ಈ ಡಾಕ್ಟರೇಟ್ ಅವರ ಯೋಗ್ಯತೆಗೆ ತಕ್ಕಾಗಿ ಸಿಕ್ಕಿರುತ್ತೆ ಅಂಥವ್ರಿಗೆ ಅಪಮಾನ ಆಗಬಾರ್ದು. ಮೇಯ್ನ್ ಆಗಿ ನಿಜವಾಗ್ಲೂ ಅವ್ರು ಕಷ್ಟಪಟ್ಟು ಈ ಒಂದು ಡಾಕ್ಟರೇಟ್ನ ಅವ್ರ ಸಾಧನೆ ಸೇವೆಗಾಗಿ ಪಡ್ಕೊಂಡಿರ್ಬೋದು. ಅದು ಇಂಥದೇ ಕ್ಷೇತ್ರ ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲೂ ಅವರು ಸಮಾಜ ಸೇವೆಗಳನ್ನ ಅಥವಾ ಅದರಿಂದ ಬೇರೆಯವ್ರಿಗೆ ಸಹಾಯ ಆಗ್ತಾ ಇದೆ ಅಂದಾಗ ಅವ್ರಿಗೆ ಈ ಒಂದು ಅವಾರ್ಡ್ನ ಕೊಡ್ಬೋದು. ಅದನ್ನು ಯಾರು ಕೂಡ ಪ್ರಶ್ನೆ ಮಾಡದೇ ಇರೋವಂಥ ರೀತಿಯಲ್ಲಿ ಅವ್ರು ಅದನ್ನು ಪಡ್ಕೋಬೇಕು. ಆವಾಗಲೇ ಅದಕ್ಕೆ ಒಂದು ವ್ಯಾಲ್ಯೂ ಸಿಗೋವಂಥದ್ದು. ಮತ್ತು ಈ ಗೌರವ ಡಾಕ್ಟರೇಟ್ ಅನ್ನೋದು ಒಂದು ಐಕಾನ್ ಆಗೇ ಇರಬೇಕೇ ಹೊರತು ಇದು ಮಾರ್ಕೆಟಲ್ಲಿ ಸಿಗುವಂಥ ಸುಲಭವಾದ ವಸ್ತು ಆಗಬಾರ್ದು ಅನ್ನೋದು ನನ್ನ ಆಶಯ. ಸರ್ಕಾರ ಕೂಡ ಇದಕ್ಕೆ ಒಂದು ಸ್ಟ್ರಿಕ್ಟ್ ಕಮಿಟಿಯನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ PhD ವಿರುದ್ಧ ಏನು ಹೋರಾಟ ಆಗ್ತಾಯಿದೆ ಅದೇ ರೀತಿ ಈ ಒಂದು ಹಾನರರಿ ಡಾಕ್ಟರೇಟ್ನ ಏನು ಮಿಸ್ಯೂಸ್ ಆಗ್ತಾ ಇದೆ ಅದ್ರ ವಿರುದ್ಧ ಕೂಡ ಹೋರಾಟ ಆಗಬೇಕು. ನ್ಯಾಯಾಲಯದಲ್ಲಿ ಈಗಾಗಲೇ ಏನೊಂದು PLಗಳು ಆಗಿದ್ದಾವೆ ಅದರ ಸಂಕ್ಷಿಪ್ತವಾಗಿ ಪರಿಶೀಲನೆ ಮಾಡಿ ನ್ಯಾಯಾಲಯ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ನೀಡಬೇಕು. ಈ ಒಂದು ಡಾಕ್ಟರೇಟ್ಗಳನ್ನ ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬಾರ್ದು, ಯಾವ ರೀತಿ ಬಳಸಬೇಕು ಮತ್ತು ಯಾರಿಗೆ ಕೊಡಬೇಕು, ಅವರ ಸೇವೆ ಹೇಗಿರಬೇಕು, ಅಷ್ಟೇ ಅಲ್ಲದೆ ಅದನ್ನು ಯಾರು ಕೊಡಬೇಕು ಮೇಯ್ನ್ ಆಗಿ ಅನ್ನೋದನ್ನ ಒಂದು ಕಂಪ್ಲೀಟಾಗಿ ಸ್ಟ್ರಿಕ್ಟಾಗಿ ಒಂದು ಆರ್ಡರ್ನ ಪಾಸ್ ಮಾಡೋದ್ರ ಮುಖಾಂತರ ಈ ಒಂದು ಅನುಮಾನಗಳೇನಿರುತ್ತೆ ಯಾರಿಗೆ ನಿಜವಾಗ್ಲೂ ಬಂದಿರುತ್ತೋ ಅವ್ರಿಗೂ ಕೂಡ ಇದರಿಂದ ತುಂಬ ಬೇಸರ ಆಗುತ್ತೆ. ಯಾಕೆಂದರೆ ಅವರು ಕಷ್ಟಪಟ್ಟು ತಗೊಂಡಿರೋರ್ಗೂ ಕೂಡ ಈ ರೀತಿಯಾದ ಫೇಕ್ ಡಾಕ್ಟರೇಟ್ಗಳು ಉಟ್ಕೊಳ್ಳೋದ್ರಿಂದ ಅವ್ರಿಗೂ ಕೂಡ ಅವಮಾನ ಆಗುತ್ತೆ. ಅದರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು.